ರಾಜ್ಯ ರಾಜಕಾರಣದಲ್ಲಿ ಸದ್ಯ ಪವರ್ ಶೇರಿಂಗ್ ವಿಚಾರವಾಗಿ ಭಾರಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಿತ ಕೆಲವೊಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದು ಏನೂ ಆಗಿಲ್ಲ ಅಂತ ನಾಯಕರುಗಳು ಮಾತನಾಡ್ಕೊಳ್ತಿದ್ದಾರೆ. ಈ ನಡುವೆನೇ ದಾವಣಗೆರೆಯ ಕನಕ ಜಯಂತಿಯಲ್ಲಿ ಸಿಎಂ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಪ್ರಸ್ತಾಪ ಆಗ್ತಿರೋ ಹೊತ್ತಲ್ಲೇ ಪವರ್ ಶೇರಿಂಗ್ ಚರ್ಚೆ ಹೊತ್ತಲ್ಲೇ ಸಿಎಂ ಶಕ್ತಿ ಪ್ರದರ್ಶನವೂ ಕೂಡ ಆಗಿದೆ. ಇದು ದಾವಣಗೆರೆಯ ಕನಕ ಜಯಂತಿಯಲ್ಲಿ ಕಂಡು ಬಂದಂತಹ ಅಹಿಂದ ಶಕ್ತಿ ಪ್ರದರ್ಶನ. ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಬೇಕು ಅನ್ನುವ ಕೂಗು ಅಲ್ಲಿ ವ್ಯಾಪಕವಾಗಿ ಕೇಳಿಬಂತು. ಸಿದ್ದರಾಮಯ್ಯ ಪರವಾಗಿ ಸಚಿವ ಭೈರತಿ ಸುರೇಶ್ ಸಹ ಬ್ಯಾಟಿಂಗ್ ನಡೆಸಿದ್ದಾರೆ. ಸಿಎಂ ಆಗಿ ಮುಂದುವರಿಯುವಂತೆ ಸಿದ್ದುಗೆ ಬೋವೇಶ್ರೀ ಆಶೀರ್ವಾದವನ್ನ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯನವರು ಮುಂದುವರಿತಾರೆ, ಯಾರು ಹೇಳಿದ್ದು ಅನ್ನೋ ಒಂದು ಕಡೆಯ ಪ್ರಸ್ತಾಪ, ಮಗದೊಂದು ಕಡೆಯಲ್ಲಿ ಮುಖ್ಯಮಂತ್ರಿಯಾಗಿ ಅವರೇ ಮುಂದುವರಿಬೇಕು ಅಂತ ಅವರೊಳಗೆ ಮೀಟಿಂಗ್ಗಳನ್ನು ಮಾಡೋದು ಮತ್ತು ಈ ರೀತಿಯಾದಂತಹ ಬಹಿರಂಗ ಸಮಾವೇಶಗಳಲ್ಲಿ ಅವರ ಪರವಾಗಿ ಘೋಷಣೆಗಳನ್ನ ಕೂಗೋದು, ಇದೆಲ್ಲವೂ ಅವರ ಶಕ್ತಿ ಪ್ರದರ್ಶನದ ಮಗದೊಂದು ಅಧ್ಯಾಯ. ಇನ್ನು 3.5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತದೆ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ಅವರು ಮುಖ್ಯಮಂತ್ರಿಗಳಾಗಿ ಇನ್ನು 3 ವರ್ಷ ಇರೋ ತನಕ ನಾವು ನೀವೆಲ್ಲ ಸೇರಿ ಅವರ ಕೈಯನ್ನು ಬಲಪಡಿಸಬೇಕಾಗಿದ್ದು ಬಹಳ ಅತ್ಯವಶ್ಯಕ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇವತ್ತು ನಾವೆಲ್ಲ ಹಿಂದುಳಿದ, ದಲಿತ, ಶೋಷಿತ ಸಮುದಾಯದ ಸ್ವಾಮಿಗಳ ಒಕ್ಕೂಟ ಸಿದ್ದರಾಮಯ್ಯರ ಪರವಾಗಿ ಸದಾ ಕಾಲ ಇದ್ದೀವಿ. ಮುಂದೆ 5 ವರ್ಷನೂ ಅವ್ರ ಜೊತೆಗೆ ನಾವು ಇರ್ತೇವೆ ಸದಾ ಕಾಲ ಅಂತೇಳಿ. ಯಾರು ನಮ್ಮ ಪರವಾಗಿರ್ತಾರೆ, ನಾವು ಅವರ ಪರವಾಗಿರ್ತೀವಿ ಅನ್ನೋದಕ್ಕೆ ಕರ್ನಾಟಕದ ಜನತೆಗಳೇ ಸಾಕ್ಷಿ. ಕಾಂತರಾಜು ವರದಿ ಜಾರಿಯಾಗಬೇಕು ಅಂತೇಳಿ ಬಹಳ ವರ್ಷಗಳಿಂದ ಒತ್ತಾಯ ಇದೆ. ನಾನು ಈಗಾಗಲೇ ಕಳೆದ ಬಜೆಟ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕಾಂತರಾಜು ವರದಿ ಈಗಾಗಲೇ ಸರ್ಕಾರ ತಗೊಂಡಿದೆ. ಅದನ್ನು ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ